ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಸನ್ಮಾನ ಮಾಡಿದ ಶಾಲುಗಳು ತುಂಬ ಮನೆಯಲ್ಲಿ ಇದ್ಬಿಡತ್ತೆ. ಕೆಲವೊಂದೆಲ್ಲ ಯೂಸ್ ಮಾಡ್ಬೋದು, ಕೆಲವೊಂದೆಲ್ಲ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಇಂಥ ಶಾಲುಗಳು ತುಂಬ ಆದಾಗ ನಾವು ಇದನ್ನು ಹೇಗೆ ರೀಯೂಸ್ ಮಾಡ್ಕೊಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದು ನೋಡಿ, ಈ ಶಾಲು ಯಾವ ರೀತಿಯಾಗಿ ಇದೆ ಅಂತಂದರೆ, ಇಲ್ಲಿ ತುದಿಯಲ್ಲಿ ಸ್ವಲ್ಪ ವೈಟು, ಈ ಕಡೆ ಪೂರ್ತಿ ಗೋಲ್ಡನ್. ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೊಬೋದು, ಹೇಗೆ ಒಂದು ಉಪಯುಕ್ತವಾದ ಒಂದು ವಸ್ತುವನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಇದು ನಮಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಅದರಲ್ಲೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳು, ಟಿಪ್ಸ್ಗಳು, ರೀಲ್ಸ್ಗಳು, ಹಾಗೆ ವ್ಲಾಗ್ಗಳು ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಈಗ ಏನು ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನಾನು ಆಲ್ರೆಡಿ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಕ್ವಿಲ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನನ್ನಲ್ಲಿ ತುದಿಯಲ್ಲಿ ವೈಟ್ ಇದೆ ಅಂತ ತೋರಿಸಿದೆ. ಆ ವೈಟನ್ನು ಇಲ್ಲಿ ಇದಿಷ್ಟು ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಗೋಲ್ಡನ್ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಲೈನಿಂಗ್ ಕ್ಲಾತನ್ನು ಹಾಕ್ಕೊಂಡಿದ್ದೀನಿ. ಒಳಗಡೆ ಸ್ಪಾಂಜನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಸ್ಪಂಜ್ ಇಲ್ಲ ಅಂತಂದರೆ ಅಕ್ಕಿ ಚೀಲ, ಗೋಧಿ ಹಿಟ್ಟಿನ ಚೀಲ, ಇದು ಯಾವುದನ್ನು ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ನಾನು ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಹೀಗೆ ಒಂದು ಕ್ವಿಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು ಲೈನಿಂಗ್ ಕ್ಲಾತನ್ನು ಸೇಮ್ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಯಾವ ಅಳತೆಯಲ್ಲಿ ತಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಉದ್ದ ಬಂದು 20 ಇಂಚ್ಗಳು ಇದೆ. ಅಗಲ ಬಂದು 20 ಇಂಚು ಉದ್ದ, ಹಾಗೆ ಅಗಲ ಬಂದು 10 ಇಂಚನ್ನು ಇಟ್ಕೊಳ್ಳಿ. 10 ಇಂಚು 20 10 ಈ ಅಳತೆಯ ಬಟ್ಟೆಯ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ನಾವು ಟೇಪನ್ನು ತಗೋತೀನಿ. 1.5 ಇಂಚಿಗೆ ನಾವು ಓಪನ್ ಮಾಡ್ಕೊಳ್ಳೋಣ. ಒಂಚೂರು ಕೆಲಸ ಜಾಸ್ತಿ ಆದರೂ ಕೂಡ ಅಡ್ಡಿಲ್ಲ, ಆದರೆ ಹಾಳಾಗಬಾರ್ದಲ್ವ, ಅದಕ್ಕೆ 1.5 ಇಂಚಿಗೆ ಮೇಲ್ಗಡೆ ಹೀಗೆ ಉದ್ದಕ್ಕೆ ಮತ್ತು ಅಗಲಕ್ಕೆ ಮಾರ್ಕನ್ನು ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಹೀಗೆ ಇಲ್ಲೊಂದು ಪೀಸು, ಇಲ್ಲಿ ಈ ಕಡೆನೂ ಕೂಡ ಅದೇ ಅಳತೆಯಲ್ಲಿ ಕಟ್ ಮಾಡ್ಕೊಬೇಕು. ಫಸ್ಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬರ್ತೀನಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ಎರಡು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಂಡು ಇದೇ ರೀತಿಯಾಗಿ ಎರಡು ಕಡೆನೂ ಕಟ್ ಮಾಡ್ಕೊತೀನಿ. ಆವಾಗ 4 ಕಡೆನೂ ಕೂಡ ಕಟ್ ಮಾಡಿಕೊಂಡ ಹಾಗೆ ಆಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ಫಸ್ಟ್ ಕಟ್ ಮಾಡಿ ತೆಕ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಕಟ್ ಆಯಿತು. ಈಗ ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಬೇಕು, ಅಂದರೆ ಬಟ್ಟೆಗಳು ಅಲ್ಲಾಡದೆ ಇರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು, ಇಲ್ಲಿ 2 ಅಲ್ಲಾಡಬಾರ್ದು ಅಂತಂದರೆ ಈ ರೀತಿ ಪಿನ್ಗಳನ್ನು ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಬಿಡುತ್ತೆ. ಈಗ ಈ ಕಡೆ ಕಟ್ ಆಯ್ತಲ್ವಾ, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಟ್ ಮಾಡ್ಕೊತೀನಿ. ಸೇಮ್ 1.5 ಇಂಚನ್ನು ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ಬಿಡೋಣ. ಮಾರ್ಕ್ ಮಾಡಿ ಆಯಿತು. ಇದನ್ನು ಕೂಡ ಕಟ್ ಮಾಡಿ ತೆಕ್ಕೊಂಡ್ಬಿಡೋಣ. ಈ ಕಡೆನೂ ಅಷ್ಟೇ. ನಾವು ಈ ಮೇನ್ ಪೀಸನ್ನು ಹೇಗೆ ಕಟ್ ಮಾಡ್ಕೊಂಡ್ವಲ್ಲ, ಅದೇ ರೀತಿಯಾಗಿ ನಾವು ಲೈನಿಂಗ್ ಕ್ಲಾತನ್ನು ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ತೆಕ್ಕೊಂಬಿಡಬೇಕು. ಇಲ್ಲಾಂದರೆ ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿ ತೆಕ್ಕೊತೀನಿ. ಆಮೇಲೆ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನಮ್ಮ ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿಕೊಂಡು ಆಯಿತು.
ಈಗ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಈ ರೀತಿಯಾಗಿ ಕಟ್ ಆಗಿದೆ. ಫಸ್ಟು ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬೇಕು. ಇಲ್ಲಿ ಇದೆಯಲ್ಲ, ಇಲ್ಲಿ ನಾವು 1.5 ಇಂಚ್ ಕಟ್ ಆದಮೇಲೆ ಇಲ್ಲಿ ಏನು ಉಳಿದಿರುತ್ತಲ್ಲ ಅಲ್ಲಿ ನಾವು ಇಲ್ಲಿ 7 ಇಂಚ್ ಉಳಿದಿರುತ್ತಲ್ಲ ಅಲ್ಲಿ ನಾವೀಗ ಜಿಪ್ಪನ್ನು ಹಾಕ್ಕೋಬೇಕು. ಜಿಪ್ಪನ್ನು ಈ ರೀತಿಯಾಗಿ ಇಟ್ಕೊಂಡು ಅದರ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಮಾಡಬೇಕು. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಆದಮೇಲೆ ಈ ರೀತಿ ಬರೋ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಫಸ್ಟು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಉಲ್ಟಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಉಲ್ಟಾ ಹೀಗೆ ತಿರುಗಿಸ್ಕೊಂಡು ಇದರ ಮೇಲ್ಗಡೆ ಒಂದು ಸ್ಟಿಚ್ ಬರೋ ರೀತಿಯಲ್ಲಿ ನೋಡ್ಕೊಬೇಕು. ಹಾಗೆ ನಾವು ಈ ಕಡೆ ಇಟ್ಕೊತೀವಿ. ಈ ರೀತಿಯಾಗಿ ಈ ಲೈನಿಂಗ್ ಕ್ಲಾತನ್ನು ಹೀಗೆ ಮೇಲ್ಗಡೆ ಇಟ್ಕೊಂಡು ಮತ್ತೆ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಎರಡನ್ನೂ ಕೂಡ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಈಗ ಎರಡೂ ಕಡೆನೂ ಕೂಡ ಜಿಪ್ ಅಟ್ಯಾಚ್ ಆಯಿತು. ಈಗ ಏನು ಮಾಡಬೇಕು, ಹೀಗೆ ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ಇದು ಬೇರೆ ಅಂತ ಮಾಡ್ಕೊಬೇಕು. ಲೈನಿಂಗ್ ಕ್ಲಾತು ಈ ಕಡೆ ಬೇರೆ ಇರಲಿ, ಹಾಗೆ ಇದು ಮೇನ್ ಪೀಸು ಇಲ್ಲಿ ಬೇರೆ ಇರಲಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊತೀನಿ. ಹಾಗೆ ಲೈನಿಂಗ್ ಕ್ಲಾತು ಅಷ್ಟೇ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊತೀನಿ. ಎರಡು ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ನೋಡಿ ಎರಡು ಕಡೆನೂ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕು ಅಂದರೆ ಹೀಗೆ ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ. ಅದು ಏನಪ್ಪ ಅಂತಂದರೆ ಇಲ್ಲಿ ಇದೆಯಲ್ಲ, ನಾವಿಲ್ಲಿ 1.5 ಇಂಚ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ, ಈ ಶಾಲಿಂದು ದಾರಗಳು ಜಾಸ್ತಿ ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇರೋದು. ಇಲ್ಲಿ 1.5 ಇಂಚ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹೀಗಿರುತ್ತೆ. ಅದನ್ನು ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಒಂದು ಸ್ಟಿಚ್ಚು, ಈ ಕಡೆನೂ ಕೂಡ ಒಂದು ಸ್ಟಿಚ್ಚು, ಅದೇ ರೀತಿ ಲೈನಿಂಗ್ ಕ್ಲಾತಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಮೇಲ್ಗಡೆ ಉಳಿಯುತ್ತೆ, ಅದನ್ನು ಆಮೇಲೆ ಮಾಡೋಣ. ಫಸ್ಟ್ ಇವು 4 ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಂದು ಆಯಿತು. ಈಗ ನಾವು ಉಲ್ಟಾ ಮಾಡ್ಕೊಬೇಕು. ಇಲ್ಲಿ ನಾವು ಏನು ಮಾಡ್ಬೋದು, ಲೈನಿಂಗ್ ಕ್ಲಾತನ್ನು ನಮ್ಮ ಪರ್ಸಿನ ಅಳತೆಗೆ 2 ಪೀಸ್ಗಳನ್ನು ಮಾಡಿಕೊಂಡ್ರೆ ನಮಗೆ ಮೇಲ್ಗಡೆನೂ ಕೂಡ ಈ ರೀತಿ ಫಿನಿಶಿಂಗ್ ಬರೋದಿಲ್ಲ, ಸ್ವಲ್ಪ ಅದು ಡಿಫ್ರೆಂಟಾಗಿ ಬರುತ್ತೆ. ನಾನು ಆ ರೀತಿ ಸ್ಟಿಚ್ ಮಾಡೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಈಗ ನಾವೇನು ಮಾಡಬೇಕು, ರನ್ನರನ್ನು ಹಾಕಬೇಕು, ಆಮೇಲೆ ಸ್ಟಿಚ್ ಮಾಡೋದು ಹೇಳ್ತೀನಿ. ನೋಡಿ ನಾವೀಗ ರನ್ನರನ್ನು ಹಾಕ್ಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆದರೆ ಏನು ಮಾಡಬೇಕು, ಒಂದು ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ. ಈಗ ಇಲ್ಲಿ ಫಸ್ಟು ಎಷ್ಟು ದಾರ ಬಂದಿದೆ ಅಂತ ನೋಡಿಕೊಂಡು ಅದನ್ನು ಫಸ್ಟ್ ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡಿ. ಅದು ಬರ್ತಾನೆ ಇರುತ್ತೆ. ನಾವು ಅದಕ್ಕಾಗಿ ಇದನ್ನು ಈ ರೀತಿ ಬಟ್ಟೆಯಲ್ಲಿ ಹೊಲಿದಾಗ ಸ್ವಲ್ಪ ನೀಟ್ ಫಿನಿಶಿಂಗ್ ಮಾಡ್ಕೊಬೇಕು. ಈಗ ಏನು ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಕಡೆನೂ ಅಷ್ಟೇ, ಈ ಕಡೆ ಒಂಚೂರು ಫೋಲ್ಡ್ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹೀಗೊಂದು ಸ್ಟಿಚ್ ಹಾಕಿ ಆದಮೇಲೆ ಇದನ್ನು ಉಲ್ಟಾ ತಿರ್ಸಿ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಪ್ಯಾಕ್ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಮಾಡಬೇಕು. ಎರಡು ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಎರಡು ಕಡೆನೂ ಕೂಡ ಪೈಪಿಂಗ್ ಕೊಟ್ಕೊಂಡು ಆಯಿತು. ಈಗ ನಾವು ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿ ಉಲ್ಟಾ ಮಾಡೋಣ. ಈ ರೀತಿ ಸ್ಟಿಚ್ ಮಾಡಿದಾಗಲೂ ಇನ್ನೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಬಹುದು. ಅದನ್ನು ಬೇರೆ ರೀತಿಯಲ್ಲಿ ತೋರಿಸ್ತೀನಿ. ಒಂದೇ ರೀತಿ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ. ನಾವು ಎಲ್ಲ ರೀತಿಯೂ ಕೂಡ ಟ್ರೈ ಮಾಡಬೇಕು. ಆವಾಗ ಯಾವುದಾದ್ರು ಒಂದು ತುಂಬ ನಮಗೆ ಈಸಿ ಆಗಿಬಿಡುತ್ತೆ. ಆವಾಗ ನಾವು ಏನಾದ್ರು ನೆಕ್ಸ್ಟ್ ಬಿಸ್ನೆಸ್ ಮಾಡೋ ಹಾಗಿದ್ರೆ ಅದು
ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ದೊಡ್ಡವಾದ ಬಾಕ್ಸು ಮತ್ತು ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆನೂ ಕೂಡ ಎಷ್ಟು ದೊಡ್ಡಕ್ಕೆ ಇದೆ. ಹೀಗೆ ಒಂಥರ ಏನು ಬಾಕ್ಸ್ ಅಂತ ಹೇಳ್ಬೋದು ಅಂತಾರೆ, ಸೂಟ್ ಕೇಸ್ ರೀತಿಯಲ್ಲಿ ಬಂದಿದೆ. ನಾವು ಇದು ಎಷ್ಟು ಚೆನ್ನಾಗಿ ನೋಡಿ, ಇಷ್ಟು ಹೀಗೆ ಗಿಫ್ಟ್ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ರಿಟರ್ನ್ ಗಿಫ್ಟ್ ಕೊಡಲಿಕ್ಕಂತೂ ಇಲ್ಲ, ನಮ್ಮದೇ ಸಣ್ಣ ಪುಟ್ಟ ಟ್ಯಾಬ್ಲೆಟು ಅದು ಇದು ನಮ್ಮ ಮೇಕಪ್ ಕಿಟ್ಟು ಅದು ಇದು ಎಲ್ಲ ಹಾಕ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ನಿಮಗೆ ಇದು ಇಷ್ಟ ಆಯ್ತಲ್ವಾ? ಮನೆಯಲ್ಲಿರೋ ಶಾಲನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ರೆಡಿ ಮಾಡಿ ರಿಟರ್ನ್ ಗಿಫ್ಟನ್ನು ನೀವು ನಿಮ್ಮ ಮನೆಗೆ ಬಂದವರಿಗೆ ಕೊಡಬಹುದು. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗನ್ನು, ಅಂದರೆ ದೊಡ್ಡ ಬ್ಯಾಗನ್ನು ಇವತ್ತು ನಾವು ಸ್ಟಿಚ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನು ಸಣ್ಣ ಪುಟ್ಟ ತಿರುಗಾಟಕ್ಕೆ ಸಣ್ಣ ಸಣ್ಣ ಪೌಚ್ಗಳನ್ನೆಲ್ಲ ಹೊಲಿದು ತೋರಿಸಿದ್ದೆ. ಇವತ್ತು ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಬ್ಲೌಸ್ ಪೀಸನ್ನು ಹೀಗೆ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಏನಾದ್ರು ಯೂಸ್ ಆಗುವಂಥ ವಸ್ತುಗಳನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಲೈನಿಂಗನ್ನು ಹಾಕಿ ಸೇಮ್ ಒಂದು ಸ್ವಲ್ಪ ಲೈಟ್ ಕಲರ್ ಅದೇ ಕಲರ್ದು ಹಾಕಿ ನಾನು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಳಗಡೆ ಸ್ಪಂಜು, ಮೇಲ್ಗಡೆ ಬ್ಲೌಸ್ ಪೀಸು, ಕೆಳಗಡೆ ಬ್ಲೌಸ್ ಪೀಸು. ಹಾಗೆಯೇ ಹ್ಯಾಂಡಲಿಗಾಗಿ ಅದೇ ಕಲರಿನ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಯಾವ್ದ್ಯಾವ್ದು ಎಷ್ಟೆಷ್ಟು ಉದ್ದ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ. ಈಗ ಹ್ಯಾಂಡಲಿಗೆ ಹೀಗೆ 4 ಇಂಚು, 3.5 ಅಥವಾ 4 ಇಂಚನ್ನು ತಗೋಬೇಕು. ಅಂದರೆ ಸ್ವಲ್ಪ, ಅಂದರೆ ಇದೊಂಚೂರು ಇದಾಗಿದೆ, 3.25 ಇಂಚ್ ಇದೆ. 4 ಇಂಚು ಅಂತ ಅಂದಾಜು ಇಟ್ಕೊಳ್ಳಿ. ಅಂದರೆ ದಪ್ಪ ಬಂದರೆ ಇದೇನಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಈಗ ಹ್ಯಾಂಡಲಿಗೆ 29 ಇಂಚು ಉದ್ದದ 2 ಪೀಸ್ಗಳನ್ನು ತಗೊಂಡಿದ್ದೀನಿ. ಹಾಗೆ ನಮ್ಮ ಹ್ಯಾಂಡ್ ಬ್ಯಾಗಿನ ಉದ್ದ ಅಗಲ 14.25 ಅಗಲ ಇದೆ. ಉದ್ದ ಬಂದು 25 ಇಂಚು ಇದೆ. 25, 15 ಅಂತಲೇ ಅಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಏನು ಇಲ್ಲ. ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇದೆ, 15 ಇಂಚು. 25, 15. ಈಗ ನಾವು ಸಿಂಪಲ್ ಆಗಿ ಇವತ್ತೊಂದು ಸಣ್ಣ ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಹ್ಯಾಂಡಲನ್ನು ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಮೇಯ್ನ್ ಆಗಿ ಬೇಕಾಗಿರೋದಿದೆ ಅಲ್ವಾ, ಅದಕ್ಕಾಗಿ ನಾರ್ಮಲ್ ಆಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ದಪ್ಪ ಬರಲಿ ಅಂತ ಇಷ್ಟು ಅಗಲಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಇಷ್ಟು ಅಗಲ ಏನು ಬೇಕಾಗೋದಿಲ್ಲ. ಇದರೊಳಗಡೆ ಯಾವ ಬಟ್ಟೆಯನ್ನು ಹಾಕ್ತಾ ಇಲ್ವಲ್ಲ, ಅದಕ್ಕಾಗಿ ನೋಡಿ ಹೀಗೆ ಇದು ಮಾಡ್ಕೋಬೇಕು. ಇಲ್ಲೊಂದು ಸ್ಟಿಚ್ಚು, ಇಲ್ಲೊಂದು ಸ್ಟಿಚ್ಚು, ಆವಾಗ ಇದು ದಪ್ಪ ಬರುತ್ತೆ. ನಿಮ್ಗೆ ಈ ದಪ್ಪನೂ ಸಾಕಾಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ರ ಸ್ಪಂಜ್ ಇದ್ದರೆ ಸ್ಪಂಜನ್ನು ಕೂಡ ಹಾಕ್ಬೋದು. ನಾನು ಸ್ಪಂಜ್ ಹಾಕಿ ನಿಮಗೆ ಹೊಲಿದು ತೋರಿಸ್ತೀನಿ. ಸ್ಪಂಜ್ ಇಲ್ಲ ಅಂತಂದರೂ ಕೂಡ ಯಾವುದಾದ್ರು ಓಕೆ. ನಾನು ಇಲ್ಲೊಂದು ಸ್ಪಂಜನ್ನು ತೆಕ್ಕೊಂಡೆ. ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಕಟ್ ಮಾಡ್ಕೊಳ್ಳೋಣ. ನಾನು ಸ್ಪಂಜ್ ಹಾಕೋ ಪ್ಲ್ಯಾನಿಂಗಲ್ಲಿ ಏನು ಇರಲಿಲ್ಲ, ನಾನು ಅದಕ್ಕಾಗಿ ಕಟ್ ಮಾಡ್ಕೊಂಡಿರಲಿಲ್ಲ. ಇದಿಷ್ಟು ಕಟ್ ಮಾಡಿ ತೆಕ್ಕೊಳ್ಳೋಣ. 2 ಸ್ಪಂಜ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಅದರಷ್ಟೇ ಉದ್ದಕ್ಕೆ ಬೇಕು ಅಂತ ಏನಿಲ್ಲ, ಸ್ವಲ್ಪ ಹೀಗೆ ಒಳಗೆ ಇಟ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಇಲ್ಲೊಂದು 2 ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು 2 ಕೂಡ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹ್ಯಾಂಡಲ್ ರೆಡಿ ಆಯಿತು. ಒಳಗಡೆ ನಾವು ಇದನ್ನು ಫೋಮ್ ಶೀಟನ್ನು ಅಥವಾ ಸ್ಪಾಂಜನ್ನು ಹಾಕಿದ್ರೆ ಇಷ್ಟು ದಪ್ಪ ಬರುತ್ತೆ ನೋಡಿ. ಇಷ್ಟು ದಪ್ಪ ಬಂದಿದೆ, ಎಷ್ಟು ಚೆನ್ನಾಗಿ, ಎಷ್ಟು ಸ್ಟಿಫಾಗಿ ಕೂರ್ತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇನ್ ಬಟ್ಟೆಯನ್ನು ತಗೋಬೇಕು. ಕರೆಕ್ಟಾಗಿ ಮಧ್ಯಕ್ಕೆ ಹೀಗೆ ಹಿಡ್ಕೊಂಡು ಇಲ್ಲಿ ಮಧ್ಯಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕು.
ಮಧ್ಯಕ್ಕೆ ಹೀಗೆ ಮಾರ್ಕನ್ನು ಮಾಡ್ಕೋಬೇಕು. ಆಮೇಲೆ ಮಾರ್ಕ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಮಿಡ್ಲ್ ಪಾಯಿಂಟಿಗೆ ನಾವು 2.5 ಇಂಚು ಈ ಕಡೆಗೆ ಹಾಗೆ 2.5 ಇಂಚು ಈ ಕಡೆಗೆ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ 3 ಇಂಚೂರು ಅಗಲ ಜಾಸ್ತಿ ಬರಲಿ ಅಂತಂದರೆ 3 ಇಂಚಿ ಬೇಕಾದರೂ ಕೂಡ ಮಾಡ್ಕೊಬೋದು. 2.5 ಇಂಚ್ ಸಾಕಾಗತ್ತೆ, ಬೇಕು ಅಂತ ಅನಿಸಿದ್ರೆ 3 ಇಂಚಿಗೆ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ ಮಾಡ್ಕೊಬೇಕು. ಈಗ ಏನು ಮಾಡಬೇಕು, ಹೀಗೆ ಮಾರ್ಕ್ ಮಾಡಿ ಆದಮೇಲೆ ಇಲ್ಲೊಂದು ಮಾರ್ಕ್ ಇದೆ, ಹಾಗೆ ಇಲ್ಲೊಂದು ಮಾರ್ಕ್ ಇದೆ, ಮಿಡ್ಲ್ ಪಾಯಿಂಟ್ ಇಲ್ಲಿದೆ. ಈಗ ನಾವು ಹ್ಯಾಂಡಲನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಜಸ್ಟು 1-2 ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆಮೇಲೆ ಇದ್ರ ಮೇಲ್ಗಡೆ ಜಿಪ್ ಬರುತ್ತೆ, ಅದಕ್ಕೋಸ್ಕರ ಹೀಗೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನಮಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ, ಬಿಟ್ಟು ಹೋಗುತ್ತೆ ಅಂತ ಅನಿಸಿದ್ರೆ ಜಸ್ಟ್ ಹೀಗೆ ಒಂದು ಕುಂಡ್ ಪಿನ್ನನ್ನು ಹಾಕ್ಕೊಬೋದು ಸ್ಟಿಚ್ ಮಾಡೋ ತನಕ. ಹೀಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ, ಎಲ್ಲೂ ಕೂಡ ಬಿದ್ದು ಹೋಗೋದಿಲ್ಲ. ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಈಗ ಜಿಪ್ಪನ್ನು ಬೇಕಾದರೂ ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಈ ಪಿನ್ ಬೇಡ ತೆಕ್ಕೊಂಬಿಡ್ತೀವಿ ಅಂತಂದರೆ ನೀವೇನು ಮಾಡಿ, ಫಸ್ಟು ಸಣ್ಣದಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಎರಡೂ ಕಡೆಯೂ ಕೂಡ ಇದೇ ರೀತಿಯಾಗಿ ಹ್ಯಾಂಡಲನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಎರಡೂ ಕಡೆಯೂ ಕೂಡ ಹ್ಯಾಂಡಲ್ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಆಯಿತು. ಈಗ ನಾವು ನೆಕ್ಸ್ಟು ಜಿಪ್ಪನ್ನು ಹಾಕಬೇಕು. ಈಗ ನಾವು ಜಿಪ್ಪನ್ನು ಹೇಗೆ ಹಾಕೋದು ಅಂತ ಅಂದರೆ, ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಸ್ಟಿಚ್ಚನ್ನು ಮಾಡಬೇಕು. ನಾವು ಇದಕ್ಕೆ ಪಾಕೆಟ್ ಬೇಕಾದರೂ ಕೂಡ ಮಾಡ್ಕೊಬೋದು. ಪಾಕೆಟ್ ಬೇಡ ಅಂತ ಆದರೆ ನಾವು ಹೀಗೇ ಸ್ಟಿಚ್ ಮಾಡ್ಕೊಬೋದು. ನಾವು ಹೇಗೂ ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡೋಗಿದ್ದೀವಿ ಅಂತಂದರೆ ಒಳಗಡೆ ಒಂದು ಪರ್ಸನ್ ಇಟ್ಕೊಂಡಿರ್ತೀವಿ. ನಾನು ಅದಕ್ಕಾಗೇನು ಇವತ್ತು ಪಾಕೆಟ್ ಏನು ಒಳಗಡೆ ಸ್ಟಿಚ್ ಮಾಡ್ತಾ ಇಲ್ಲ. ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಮಾಡ್ಕೊತೀನಿ. ಆಮೇಲೆ ಅದನ್ನು ವಾಪಸ್ ತಿರುಗಿಸಿ ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಈಗ ಈ ಕಡೆ ಸ್ಟಿಚ್ ಮಾಡಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ, ಅದೇನಂತ ಹೇಳ್ತೀನಿ. ಈ ಮೇನ್ ಪೀಸ್ ಎಷ್ಟಿದೆಯಲ್ಲ ಅಷ್ಟಕ್ಕೇ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ, ಇದನ್ನು ಹೀಗೆ ಇಟ್ಕೋಬೇಕು. ನಾವು ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಬೇಕಿತ್ತು. ಮಾಡ್ಕೊಂಡಿಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನು ಮಾಡ್ಬೋದು ಅಂತಂದರೆ, ನಾನು ಏನು ಅಂದ್ಕೊಂಡೆ ಹೀಗೆ ಇಟ್ಬಿಡೋಣ ಅಂತ, ಬಟ್ ಇಷ್ಟು ಚೆನ್ನಾಗಾಯ್ತಲ್ಲ ಬ್ಯಾಗು, ಏನಕ್ಕೆ ಇದು ಮಾಡಬೇಕು ಅಂತ ಅಂದರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಿ ಇಲ್ಲಿ ಮೇಲ್ಗಡೆ ಹಿಂದ್ಗಡೆ ಇಟ್ಟು ಹೀಗೆ ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕು. ಒಂದು ಸ್ಟಿಚ್ ಎಕ್ಸ್ಟ್ರಾ ಬರುತ್ತೆ. ಹ್ಯಾಂಡಲನ್ನು ಮೇಲ್ಗಡೆ ಬರೋ ರೀತಿಯಲ್ಲೇ ಇಟ್ಕೊಳ್ಳಿ. ಈಗ ಹೀಗೊಂದು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ, ತೋರಿಸ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ನಾವೇನು ಜಾಸ್ತಿ ನೋಡಿ, ಇದೊಂದು ಐಡಿಯಾ ಬಂದಂಗೆ ಆಯಿತು. ನಮ್ಮ ಹತ್ರ ಏನಾದ್ರು ನಾವು ಫಸ್ಟು ಹೊಲ್ಕೊಂಡಿಲ್ಲ ಅಂತಂದರೆ ಹೀಗೂ ಹೊಲಿಬೋದು ಅಂತ. ಓಕೆನಾ? ಈಗ ಏನು ಮಾಡಬೇಕು ಅಂತಂದರೆ, ನಾವು ಈ ಕಡೆ ಇದನ್ನು ಇಲ್ಲಿಗೆ, ಆಮೇಲೆ ಈ ಕಡೆ ಬಟ್ಟೆಯನ್ನು ಮಡಚಿ ಅದು ಈ ಕಡೆಗೆ ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಮೇನ್ ಬಟ್ಟೆ, ಜಿಪ್ಪು ಹಾಗೆ ಲೈನಿಂಗ್ ಬಟ್ಟೆ ಇದಿಷ್ಟನ್ನು ಸೇರಿಸಿ ಹೀಗೆ ಹೊಲಿಬೇಕು. ಹೊಲ್ಕೊಂಡಾದ್ಮೇಲೆ ಓಪನ್ ಮಾಡಿ ಬಟ್ಟೆಯನ್ನು ಟರ್ನ್ ಮಾಡಬೇಕು, ತೋರಿಸ್ತೀನಿ. ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದಾಯಿತು. ಈಗ ನಮಗೆ ಜಿಪ್ಪು ಇಲ್ಲಿದೆ. ಈ ಜಿಪ್ಪನ್ನು ನಾವು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಇದನ್ನು ಉಲ್ಟಾ ಪಲ್ಟಾ ಮಡಚ್ಕೊಬೇಕು.
ಉಲ್ಟಾ ಪಲ್ಟಾ ಬಂದರೆ ಸರಿಯಾಗಿ ಆಗತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಆ ಕಡೆಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೋಡಿ, ನಾವು ಎಕ್ಸ್ಟ್ರಾ ಜಿಪ್ಪನ್ನು ಹಚ್ಚಿ ಆದಮೇಲೆ ಎಕ್ಸ್ಟ್ರಾ ಬೇಕಾದ್ರೂ ಈ ಬಟ್ಟೆಯನ್ನು ಈ ರೀತಿ ಈ ಕಡೆ ಫೋಲ್ಡ್ ಮಾಡಿ ಕೊಟ್ವಲ್ಲ ಅದೇ ರೀತಿಯಾಗಿ ಕೊಡ್ಬೋದು. ಇಲ್ಲ ಅಂತಂದರೆ ಈ ಮೆಥಡ್, ಇವತ್ತು 2 ಮೆಥಡನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಲೈನಿಂಗ್ ಒಳಗಡೆ ಹೇಗೆ ಕೊಡೋದು ಅಂತ ಅಲ್ವಾ. ಈಗ ಹೀಗೆ ಜಿಪ್ಪಿನ ಮೇಲ್ಗಡೆ ಜಿಪ್ಪನ್ನು ಹೀಗೊಂದು ಸ್ವಲ್ಪ ಹೀಗೆ ಎಳೆದಿಡ್ಕೊಬೇಕು. ಇಲ್ಲಿ ಮೇಲ್ಗಡೆ ಒಂದು ಪೂರ್ತಿಯಾಗಿ ಸ್ಟಿಚ್ಚನ್ನು ಹಾಕಬೇಕು. ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಈಗ 2 ಕಡೆನೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ರನ್ನರನ್ನು ಹಾಕ್ಕೊಬೇಕು. ಈ ಬ್ಯಾಗು ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ನಾವು 2 ರನ್ನರನ್ನು ಹಾಕೋಣ. ಹಾಗೆ ಮತ್ತು ನಾನು ರನ್ನರ್ ಹಾಕೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರು ಆ ವಿಡಿಯೋ ನೋಡದೆ ಇದ್ದರೆ ನೋಡಿಕೊಂಡು ಬನ್ನಿ. ನೋಡಿ ರನ್ನರನ್ನು ಹಾಕಿ ಆಯಿತು. ಈಗ ನಾವೇನು ಮಾಡಬೇಕು, ಇದನ್ನು ಉಲ್ಟಾ ಪಲ್ಟಾ ಮಾಡಬೇಕು. ಇದನ್ನು ಉಲ್ಟಾ ಪಲ್ಟಾ ಮಾಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆಮೇಲೆ ಈ ಕಡೆನೂ ಹಾಕ್ಕೊತೀನಿ, ಈ ಕಡೆನೂ ಕೂಡ ಹಾಕ್ಕೊತೀನಿ. ಈ ಹ್ಯಾಂಡಲೆಲ್ಲ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು 2 ಕಡೆನೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ ಈಗ 2 ಕಡೆ ಸ್ಟಿಚ್ ಆಯಿತು. ಇಷ್ಟೇ ಮಾಡಿಬಿಟ್ರೆ ಇಲ್ಲಿ ಈ ಫಿನಿಶಿಂಗ್ ಕೊಟ್ಕೊಂಡು ಇಲ್ಲಿ ಈ ರೀತಿ ಫಿನಿಶಿಂಗ್ ಮಾಡಿದ್ರೆ ಚೆನ್ನಾಗಾಗಲ್ಲ. ಅದಕ್ಕಾಗಿ ನಾವೇನು ಮಾಡೋಣ, ಪೈಪಿಂಗನ್ನು ಕೊಡೋಣ. ಆವಾಗ ತುಂಬ ಚೆನ್ನಾಗೂ ಕೂಡ ನೀಟಾಗಿ ಕಾಣಿಸುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಹೊಲ್ಕೊಂಡು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಅದನ್ನು ಹೀಗೆ ಮಡಚಿ ಹೊಲಿಯೋದು. ಈ ರೀತಿಯಾಗಿ ಪೈಪಿಂಗನ್ನು 2 ಕಡೆ ಕೊಟ್ಕೊಂಡ್ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಈ ರೀತಿಯಾಗಿ ಪೈಪಿಂಗ್ ಕೊಟ್ಕೊಂಡ್ಬಂದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ತುದಿ ಹೀಗಿರುತ್ತಲ್ಲ, ಇದನ್ನು ನಾವು ಈ ರೀತಿಯಾಗಿ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು. ಒಳಗಡೆ ಎಲ್ಲೂ ಕೂಡ ಯಾವ ಬಟ್ಟೆನೂ ಇದರ ಜೊತೆಗೆ ಬರೋ ಹಾಗೆ ಇಲ್ಲ. ಈಗ ನಾವು ಇಲ್ಲಿ 1.5 ಇಂಚಿಗೆ ಕರೆಕ್ಟಾಗಿ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನೋಡಿ ಈ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಗೆ 1.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ನಾವಿಲ್ಲಿ ಕಟ್ ಮಾಡ್ಕೊತಾ ಇಲ್ಲ, ಹೀಗೆ 1.5 ಇಂಚಿಗೆ ಸ್ಟಿಚ್ಚನ್ನು ನಾನು ಏನು ಲೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊತೀನಿ. ನೋಡಿ ಈಗ 2 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ನಾವು ಇದನ್ನು ಕಟ್ ಮಾಡ್ಕೊಬೋದು. ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹೀಗೆ ಇಟ್ಕೊಬೋದು, ಅದೇನು ಪ್ರಾಬ್ಲಮ್ ಏನು ಇಲ್ಲ. ನೋಡಿ ಈ ರೀತಿಯಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೇ ಹೋದಾದರೆ ಮತ್ತೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡಬೇಕು. ಇದಕ್ಕೂ ಕೂಡ ಪೈಪಿಂಗನ್ನು ಕೊಡಬೇಕು. ನಾನು ಪೈಪಿಂಗ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟನಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಕೊಟ್ಕೊಂಡು ಬರ್ತೀನಿ. ನೋಡಿ ಈಗ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ಈಗ ನಾವು ಜಿಪ್ಪನ್ನು ಓಪನ್ ಮಾಡಬೇಕು. ನೋಡಿ ಒಳಗಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಒಂದು ಸರಿ ಅಷ್ಟು ಅಂದರೆ ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ಉಲ್ಟಾ ಪಲ್ಟಾ ಮಾಡಿದ್ರೆ ನಮ್ಗೆ ಆ ಬ್ಯಾಗು ಎಷ್ಟು ದೊಡ್ಡಕ್ಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಇಲ್ಲಿ ತುದಿ ಇರುತ್ತೆ, ಎಡ್ಜನ್ನು ನಾವು ಹಿಂಗೆ ಕರೆಕ್ಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚಂದವಾದ ಬ್ಯಾಗು ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಒಂದು ಹ್ಯಾಂಡ್ ಬ್ಯಾಗ್, ಇಲ್ಲೂ ಕೂಡ ಇಷ್ಟು ಅಗಲ ಬಂದಿದೆ. ಸಣ್ಣ ಪುಟ್ಟ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಅನ್ನೋ ತಿರುಗಾಟಕ್ಕೆಲ್ಲ A1 ಆಗಿ ಇದೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್
ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.